ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದರ್ಶಮಿನುತ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ನಿಮ್ಗೆ ಒಂದು ಸಖತ್ತಾಗಿರುವಂತ ಒಂದು ರಸಂನ ಹೇಳ್ಕೊಡ್ತಾ ಇದ್ದೀನಿ. ಹುರುಳಿಕಾಳು ರಸಂ ಅಂತ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇದನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಇದನ್ನ ಮಾಡ್ಕೊಳ್ಳೋಕೆ ಮೊದಲಿಗೆ ನಾನು ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹುರುಳಿಕಾಳನ್ನ ನೀಟಾಗಿ ವಾಶ್ ಮಾಡಿ ಈ ರೀತಿಯಾಗಿ ಡ್ರೈ ರೋಸ್ಟ್ ನ ಮಾಡ್ಕೊತಾ ಇದ್ದೀನಿ. ಇದು ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು ಘಮ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಇವಾಗ ಕಂಪ್ಲೀಟ್ ಆಗಿ ಡ್ರೈ ರೋಸ್ಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಇದನ್ನ ನಾನು ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಒಂದು 2 ಗಂಟೆಗಳ ಕಾಲ ನೆನೆಯೋಕೆ ಎತ್ತಿಡ್ತೀನಿ. ಇದನ್ನ 2 ಗಂಟೆಗಳ ಕಾಲ ನಾವು ನೆನೆಯೋಕೆ ಬಿಡ್ಬೇಕು. ಅಷ್ಟರಲ್ಲಿ ಇದನ್ನ ಮಾಡ್ಕೊಳಕ್ಕೆ ನಾವು ರಸಂ ಪೌಡರ್ನು ಕೂಡ ತಯಾರು ಮಾಡ್ಕೊಳ್ಳೋಣ. ಇದನ್ನ ಮಾಡ್ಕೊಳಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಧನ್ಯ ಕಾಳು, ಮೆಣಸ್ಕಾಳು, ಮೆಂತ್ಯೆ, ಜೀರಿಗೆ ಮತ್ತೆ ಸ್ವಲ್ಪ ಕರಿಬೇವು, ಒಂದು 4 ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದನ್ನು ಕೂಡ ನಾವು ಕಂಪ್ಲೀಟ್ ಆಗಿ ಅದು ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದು ಕೆಂಪು ಬಣ್ಣಕ್ಕೆ ಬಂದಿರುತ್ತಲ್ವಾ ಅಲ್ಲಿವರೆಗೂ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಇದನ್ನು ಕೂಡ ಸ್ವಲ್ಪ ಕಂಪ್ಲೀಟ್ ಆಗಿ ಕೂಲ್ ಆಗಕ್ ಬಿಡ್ಬೇಕು. ಕೂಲ್ ಆದ ನಂತರ ಈ ರೀತಿಯಾಗಿ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಮೊದಲಿಗೆ ಈ ರೀತಿಯಾಗಿ ಪೌಡ್ರನ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ನಾವು ಒಂದು ಬೆಳ್ಳುಳ್ಳಿನ ಫುಲ್ ಸಿಪ್ಪೆನ ಸುಲ್ದು ಇದಕ್ಕೆ ಆಡ್ ಮಾಡ್ಕೊಂತ ಇದ್ದೀನಿ. ಇದನ್ನು ಕೂಡ ಒಂದ್ಸಲಿ ಗ್ರೈಂಡ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಇಷ್ಟು ಮಾಡ್ಕೊಂಡ್ರೆ ರಸಂ ಪೌಡ್ರ್ ರೆಡಿ ಆಗುತ್ತೆ. ಈ ರಸಂ ಪೌಡ್ರ್ ರೆಡಿ ಆದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಹುಣಸೆಹಣ್ಣು ಕೂಡ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಕೂಡ ನಾವು ನೆನೆಸಿ ಎತ್ತಿಟ್ಕೋಬೇಕು. ಅಷ್ಟರಲ್ಲಿ ನಾವು ಒಂದು 2 ಗಂಟೆಗಳ ಕಾಲ ನೆನೆಯಕ್ಕೆ ಬಿಟ್ಟಿರ್ತೀವಲ್ಲ ಹುರುಳಿಕಾಳು, ಅದನ್ನು ಕೂಡ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಅದನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನ ರುಬ್ಕೋಬೇಕಾಗುತ್ತೆ. ಯಾವ ರೀತಿ ಅಂದ್ಬಿಟ್ಟು ಇಲ್ಲಿ ತೋರಿಸ್ತೀನಿ. ಈ ರೀತಿಯಾಗಿ ಸಣ್ಣದಾಗಿ ನುಣುಪಾಗಿ ಈ ರೀತಿಯಾಗಿ ರುಬ್ಕೋಬೇಕಾಗುತ್ತೆ. ಈಗ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೋಬೇಕು. ಒಗ್ಗರಣೆ ಮಾಡ್ಕೊಳ್ಳೋಕೆ ಒಲೆ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದಾದ ನಂತರ ಸಾಸಿವೆ, ಹಿಂಗು, ಕರಿಬೇವು ಮತ್ತೆ ಟೊಮೊಟೊನ ಹಾಕಿ ಹುರ್ಕೋಬೇಕು. ಜಸ್ಟ್ ಕರಿಬೇವು ಹಾಕಿದ್ಮೇಲೆ ಒಂದು 2 ಸೆಕೆಂಡ್ಸ್ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಚಿಕ್ಕದಾಗಿ ಹೆಚ್ಚಿಟ್ಟಿಟ್ಕೊಂಡಿರೋ ಒಂದು ಟೊಮೆಟೊನ ಆಡ್ ಮಾಡ್ಕೋಬೇಕಾಗುತ್ತೆ. ಆಡ್ ಮಾಡ್ಕೊಂಡು ನೀಟಾಗಿ ಚೆನ್ನಾಗಿ ಟೊಮೊಟೊ ಎಲ್ಲ ಸಾಫ್ಟ್ ಆಗ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಟೊಮೊಟೊ ಎಲ್ಲಾನು ಕೂಡ ಸಾಫ್ಟ್ ಆಗಿ ಬೆಂದಿದೆ. ಈ ಹಂತದಲ್ಲಿ ನಾವು ಅವಾಗ್ಲೇನೆ ನಾವು ರಸಂ ಪೌಡರ್ನ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದನ್ನು ಕೂಡ ಆಡ್ ಮಾಡ್ಕೊಂಡು ಚೆನ್ನಾಗಿ ಒಂದು 5 ಮಿನಿಟ್ಸ್ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲಾನು ಕೂಡ ಚೆನ್ನಾಗಿ ಇದ್ರ ಜೊತೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ನಾವು ಹುಣಸೆಹಣ್ಣಿನ ರಸನು ಕೂಡ ಹಾಕೋಬೇಕಾಗುತ್ತೆ. ಹುಣಸೆಹಣ್ಣಿನ ರಸನು ಕೂಡ ಹಾಕೊಂಡು ಇದನ್ನು ಕೂಡ 1-2 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಣಸೆಹಣ್ಣಿನ ರಸ ಎಲ್ಲದಕ್ಕೂ ನೀಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟೆಲ್ಲಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಹುರುಳಿಕಾಳನ್ನ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ನಾವು ಇಲ್ಲಿ ಆಡ್ ಮಾಡ್ಕೋಬೇಕು. ಹುರುಳಿಕಾಳು ರುಬ್ಬಿದಾಗ ಅದು ಗಟ್ಟಿ ಕನ್ಸಿಸ್ಟೆನ್ಸಿ ಇರುತ್ತೆ. ನಮ್ಗೆ ರಸಂ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಂತ ನೋಡ್ಕೊಂಡು ನಾವಿಲ್ಲಿ ನೀರ್ನ ಸೇರಿಸ್ಕೋಬೇಕಾಗುತ್ತೆ. ನಾನು ಈಗ ಫಸ್ಟ್ ಸ್ವಲ್ಪನೇ ನೀರ್ನ ಹಾಕೊಂಡು ನೋಡ್ಕೊಂತಾ ಇದ್ದೀನಿ. ಇನ್ನ ಗಟ್ಟಿ ಅನ್ನಿಸ್ತಿದೆ. ಸೊ ಹಂಗಾಗಿ ನಾನು ಇನ್ನೂ ಒಂದು ಬೌಲ್ ಅಷ್ಟು ನೀರ್ನ ಹಾಕೊಂತೀನಿ. ರಸಮ್ಮು ತೆಳ್ಳಗಿದ್ರೇನೆ ಚಂದ ತಿನ್ನೋಕೆ ಕುಡಿಯೋಕೆ ಆಗ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ತೆಳ್ಳ ಕನ್ಸಿಸ್ಟೆನ್ಸಿನ ಮಾಡ್ಕೊಂತ ಇರೋದ್ರಿಂದ ಇನ್ನೊಂದ್ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ನಾನಿಲ್ಲಿ ಸಣ್ಣ ಉಪ್ಪನ್ನ 1.5 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂತ ಇದ್ದೀನಿ. ನೀವು ಕಲ್ಲುಪ್ಪು ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ಇಷ್ಟನ್ನು ಕೂಡ ಹಾಕೊಂಡು ಉಪ್ಪೆಲ್ಲಾನಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ಒಂದು 5-10 ನಿಮಿಷ ಚೆನ್ನಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ, ಅಂದ್ರೆ ಕುದಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಅದು ಚೆನ್ನಾಗಿ ನೊರೆ ಬಿಡ್ಕೊಂಡು ಬಂದು ಈ ರೀತಿಯಾಗಿ ಕುದೀತಾ ಇರ್ಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ರಸಂ ಟೇಸ್ಟ್ ಬರುತ್ತೆ. ಸೊ ಹಂಗಾಗಿ ಈ ರೀತಿಯಾಗಿ ಕುದಿಸ್ಕೊಂಡು ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಂತ ಇದ್ದೀನಿ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಇನ್ನೊಂದು 2-3 ಮಿನಿಟ್ಸ್ ನೀಟಾಗಿ ಕುಕ್ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇದನ್ನ ನೀಟಾಗಿ ಇನ್ನೊಂದ್ಸಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ಮಿನಿಟ್ಸ್ ಇನ್ನು ಚೆನ್ನಾಗಿ ನೊರೆ ಬರೋ ತನಕ ಇದನ್ನ ಕುಕ್ ಮಾಡ್ಕೊಂಡ್ರೆ ರಸಮು ರೆಡಿನೇ ಆಗೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಒಂದೊಳ್ಳೆ ಘಮ ಬರ್ತಾ ಇರುತ್ತೆ. ಮನೆ ತುಂಬಾ ಇದ್ರದ್ದೇ ಸ್ಮೆಲ್ ಇರುತ್ತೆ. ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ಹಂಗಾಗಿ ನೀವು ಕೂಡ ಟ್ರೈ ಮಾಡಿ. ಈ ರೀತಿಯಾಗಿ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಅದಾದ್ಮೇಲೆ ನೋಡ್ತಾ ಇರ್ಬೋದು ನಾನು ರೈಸ್ ಮೇಲೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿ ಕೂಡ ಕಾಣ್ತಾ ಇದೆ. ತಿನ್ನೋಕು ಮಾತ್ರ ತುಂಬಾ ಟೇಸ್ಟಿ ಆಗಿದೆ. ಮನೇಲಿ ನೀವು ಕೂಡ ಮಿಸ್ ಮಾಡ್ದಲೇ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೂ ಕೂಡ ಈ ಹುರುಳಿಕಾಳು ರಸಂನ
ಇಷ್ಟ ಆಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಅಂಡ್ ಯಾರಿಗೆಲ್ಲ ನನ್ನ ವಿಡಿಯೋಸ್ ಇನ್ನ ತುಂಬಾ ಚೆನ್ನಾಗಿ ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಎಲ್ರಿಗೂ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.